ನಮಸ್ಕಾರ ಅಣ್ಣ. ಹಾಂ ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ರಿ. ನಮ್ಮ ಹೆಸರು ಧನಂಜಯ ಅಂತ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೇಬೆನ್ನೂರು ಗ್ರಾಮ. ಹೈನುಗಾರಿಕೆ ಉದ್ಯಮ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ಸ್ಕೂಲು ನನಗೆ 14 ವರ್ಷದ ಅನುಭವ. ಒಂದು 3 ಇಯರ್ಸ್ ಬ್ಯಾಕು 1-2 ವರ್ಷ ಬಿಟ್ಟಿದ್ದೆ. ಮತ್ತೀಗ ರೀಸೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಒಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಜಾಗ ಇಲ್ಲ, ಇನ್ನೂ ಮಾಡ್ಬೇಕು ಅಂತಿದ್ವಿ. ಬಟ್ ಜಾಗ ಎಲ್ಲ ಹೊರಗೆ ಮಾಡ್ಬೇಕು ಅಂತ ಮುಂದಿನ ವರ್ಷ ದೊಡ್ಡದ ಮಾಡ್ಬೇಕು ಅಂತ ಇದ್ದೀವಿ. 4 ಮಂತ್ ಆಯ್ತು ಈಗ. 4 ತಿಂಗಳು. ಎಷ್ಟು ಹಸು ಇದ್ದು ಫಸ್ಟಿಗೆ ತೊಗೊಂಡಾಗ? 5 ಹಸು ಇದ್ವಾ ಅಥವಾ ಕಡಿಮೆ? ಇಲ್ಲ, ಫಸ್ಟಿಗೆ ತಗೊಂಡಿದ್ದು ಇದೊಂದು ಕರು ಮಾತ್ರ ಯಾವಾಗಿಂದನೇ ಇತ್ತು. ಈ ಹಸು ಮಾತ್ರ ಒಂದು ಮೊನ್ನೆ ಅವಾಗ ಹೊನ್ನಾಳಿ ಸಂತೆ ಸ್ಟಾರ್ಟಿಂಗ್ ಹೋದಾಗ ತಂದೆ, ಒಂದು 60,000 ಕೊಟ್ಟು. ಇದು ತಂದಮೇಲೆ ಅವೆರಡನ್ನ 1,40,000 ಕೊಟ್ಟು ತಗೊಂಬಂದೆ. ಚಂದ್ರಪಟ್ಟಣ ಹೋಗಿ ತಂದಿದ್ದೆ. ಇದನ್ನ ಮಾತ್ರ ಇಲ್ಲ ಸಂತೇಬೆನ್ನೂರು ಪಂಜಾಬಿಂದ ತರಿಸಿದ್ರು. ಒಬ್ರು ಫಾರಂ ಒಬ್ರು ಲಾಸ್ ಆಗಿತ್ತು, ಅವ್ರು 1,80,000 ಕೊಟ್ಟು ತಂದಿದ್ರು. ಅದನ್ನ ನಾನು ಹಿಂಗೆ ನೋಡೋಣ ಅಂತ ಹೋದಾಗ ನನಗೆ ಇಷ್ಟ ಆಯ್ತು, ಅದು ರೆಡಿ ಮಾಡ್ತೀನಿ ಅನ್ನೋ ಇದ್ರ ಮೇಲೆ 16,000 ಕೊಟ್ಟು ತಗೊಂಬಂದೆ. ಅವ್ರ ಮನೆಗೆ 2 ಲೀಟರ್ ಹಾಲು ಕೊಡ್ತಿತ್ತು. ನಮ್ಮ ಮನೆಗೆ ಈಗ ಒಂದು 6 ಲೀಟರ್ ಹಾಲು ಕೊಡ್ತೈತೆ. ಮತ್ತೆ ಪ್ರೆಗ್ನೆಂಟ್ ಐತೆ. ರೆಡಿ ಮಾಡ್ಕೊಂಡಿವಿ. ಯಾವ್ಯಾವ ತಳಿ ಇದೆ ಅಣ್ಣ ನಿಮ್ಮ ಹತ್ರ? ನನ್ನ ಹತ್ರ ಒಂದು ರೆಡ್ ಅಂಡ್ ಸಿಂಧಿ ಐತೆ, ಇನ್ನು 4 HF ಇದೆ. ಇದು ಯಾವುದು? ಇದು ರೆಡ್ ಅಂಡ್ ಸಿಂಧಿ, ಇದು HF, ಇದು ಜರ್ಮನ್ ಬ್ರೀಡು. ಅವು 2 HF. ಅಣ್ಣ ಇದು ಎಷ್ಟು ಕೊಡ್ಬೋದು ಅಣ್ಣ ಅಂದಾಜು ನಿಮ್ಗೆ? ಇಲ್ಲ ಇದೀಗ ಏನು ಫಸ್ಟ್ ಸ್ಟಾರ್ಟಿಂಗ್ ಗಬ್ಬ ಐತಿದು. ಇದು ಒಂದು 7-7.5 ಲೀಟರ್ ತನಕ ಕೊಟ್ಟೈತಿ ಒನ್ ಟೈಮಿಗೆ. ಇದು ನಮ್ಮ ಮನೆಗೆ ಅವ್ರ ಮನೆ 30 ಲೀಟರ್ ತನಕ ಕೊಟ್ಟಿತ್ತು. ಬಟ್ ಅವ್ರು ಲೇಬರ್ ಎಲ್ಲ ಬಿಟ್ಟು ಹೋದ್ಮೇಲೆ ಹಾಲು ಕಡಿಮೆ ಆಗಿ ರಾಸು ಫುಲ್ ವೀಕ್ ಆಗಿತ್ತು. ತಗೊಂಬಂದು ನಾವು ರೆಡಿ ಮಾಡಿದ್ವಿ. ಒಂದು 6 ಲೀಟರ್ ಕೊಡ್ತೈತೆ. ಆಮೇಲೆ ಇದು ಒಂದು ನಾವೇ ಮೋಸ ಮಾಡ್ಕೊಂಡ್ಬಿಟ್ವಿ ಆಕಳೊಳಗೆ. ಇದೇನಾಯ್ತು ಅಂದ್ರೆ ಹಿಂಗೆ ಹೊರಗೆ ಆಡಕ್ ಹೊಡ್ಕೊಂಡೋದಾಗ ಒಂದು ಆಕಳು ಬಂದು ಗುದ್ದಿ ಬಿಡ್ತು ಅದಕ್ಕೆ. ಅದು ಆದ ತಕ್ಷಣ ಏನಾಗ್ಬಿಡ್ತು, ಬಂದು 3 ದಿವಸಕ್ಕೆ ಕಂದ ಹಾಕ್ಬಿಡ್ತು. ಅಂದ್ರೆ ಬೇಗ ಡಿಲಿವರಿ ಆಗ್ಬಿಡ್ತು. 1 ಮಂತ್ ಬೇಗ ಡಿಲಿವರಿ ಆಗೋದಕ್ಕೋಸ್ಕರ ಅದು ಅವ್ರು ಹೇಳಿದಷ್ಟು ಮಿಲ್ಕ್ ಬರಲಿಲ್ಲ. ಅದು ನಮ್ಮ ತಪ್ಪು. ಈಗ ಮಿಲ್ಕ್ ಆದ್ರೆ ಒಂದು 7-7 ಲೀಟರ್ ಕೊಡ್ತೈತೆ. ಅದು ಅವ್ರು ಹೇಳಿದ್ಕಿನ್ನ ಜಾಸ್ತಿನೇ ಕೊಡ್ತೈತೆ. ಅದು ಒಂದು 8 ಲೀಟರ್ 9 ಲೀಟರ್ ಹೇಳಿದ್ರೆ ನಮ್ಮ ಮನೆಗೆ 10 ಲೀಟರ್ ತನಕ ಕೊಟ್ಟೈತೆ. ಅದು ಇಲ್ಲಿ ಕೊಡ್ತೈತೆ ಆಲ್ರೆಡಿ. ಈಗ ಒಂದು 9 ಲೀಟರ್ ಕೊಡ್ತೈತೆ. ಎಷ್ಟನೇ ಲ್ಯಾಕ್ಟೇಷನ್ ಅಣ್ಣ? ಅಂದ್ರೆ ಫಸ್ಟ್ನೇ ಸೋಲ? ಇದು 2ನೇದು, ಇದು 2ನೇದು. ಈಗ ಮತ್ತೆ ಈ 4 ಮತ್ತೆ ಈಗ ಪ್ರೆಗ್ನೆಂಟ್ ಆಗಿದಾವೆ. ಇದು ಈಗ ಇದ್ರೆ 3, ಇದು 3, ಇದು 3ನೇದು. ಅದು ಮಾತ್ರ ಫಸ್ಟ್ನೇ ಲ್ಯಾಕ್ಟೇಷನ್. ಇದು ನಿಮ್ಮ ಮನೆ ಕರವೇ? ಮನೆ ಕರ. ದಿನಕ್ಕೆ ಎಷ್ಟು ಲೀಟರ್ ಆಗುತ್ತೆ ಎಲ್ಲ ಸೇರಿ? ಒಂದು 50 ಲೀಟರ್ ಆಗುತ್ತೆ. 50 ಲೀಟರ್ ಆಗುತ್ತೆ. ಇನ್ನು ಗೌರ್ಮೆಂಟ್ ಏರಿಯಾ ಇರ್ತೀರಾ? ಇಲ್ಲ, ನಮ್ದೇ ಓನ್ ಇದೆ, ಆಗ್ತೀವಿ. ದೊಡ್ಡ ಎಷ್ಟು ಸಿಗುತ್ತೆ ಅಣ್ಣ ನಿಮಗೆ? ನಮಗೆ ಒಂದು 50,000 ಮೇಲೆ ಪೇಮೆಂಟ್ ಆಗುತ್ತೆ ಮಂತ್ಲಿ. ಅದರ ಒಂದು 15,000 ಫೀಡ್ ಹೋಗುತ್ತೆ, ಒಂದು 35,000 ಉಳಿಯುತ್ತೆ. 15,000 ಫೀಡ್ ಹೋಗುತ್ತೆ. ಅಂದರೆ ಎಷ್ಟು ಫ್ಯಾಟ್, SNF ಎಲ್ಲ ಎಷ್ಟು ಬರುತ್ತೆ? ನಮ್ಮದು ಫ್ಯಾಟು ಈ ವರ್ಷಿನ ಮಾತ್ರ 6 ಮೇಲೆ ಬರುತ್ತೆ. ಇವೆಲ್ಲ 4, 3.5, 4 ತನಕ ಬರುತ್ತೆ. ಇದ್ರ ಮಾತ್ರ 6 ಫ್ಯಾಟ್ ಬಂದೇ ಬರುತ್ತೆ ಎಕ್ಸಾಕ್ಟ್. ಆಹಾರ ಏನೇನು ಕೊಡ್ತೀರಾ ಅಣ್ಣ? ಅಂದರೆ ಎಷ್ಟು ಟೈಮ್ ಹಿಂಗೆ? ನಾವು 2 ಟೈಮು ಒಂದು ಶೈಲೇಜ್ ಅಂತ ಐತೆ. ಆ ಶೈಲೇಜನ್ನ ಬೆಳಗ್ಗೆ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಫುಡ್ ಕೊಡ್ತೀವಿ. ಒಂದು 2 kg ಡೈರಿ ಫೀಡು. ಅದ್ರ ಜೊತೆಗೆ ಮೆಕ್ಕೆಜೋಳ, ರವೆ ಬಿಸೋದನ್ನೆಲ್ಲ ಅದನ್ನೊಂದು kg. ಆಮೇಲೆ ಮಿನರಲ್ ಮಿಕ್ಸರ್ ಕೊಡ್ತೀವಿ. ಒಂದು 4 kg ಕೊಡ್ತೀನಿ ಒಂದೊಂದು ಹಸುಗೆ. ಇದಕ್ಕೆ 4 kg ಕೊಡ್ತೀನಿ. ಅದಕ್ಕೊಂದು 3 kg, ಅದಕ್ಕೊಂದು 4 kg, ಇದಕ್ಕೆ 3 kg, ಇದಕ್ಕೆ 3 kg ಕೊಡ್ತೀನಿ. ಇವೆರಡೊಂದು ಸ್ವಲ್ಪ ಇದು ದೊಡ್ಡ ಸಾಗೋದಕ್ಕೋಸ್ಕರ ಇದಕ್ಕೆ 4 kg ಕೊಡ್ತೀನಿ. ಅದು ಐಲ್ಡ್ ಕೊಡೋದಕ್ಕೋಸ್ಕರ ಒಂದು 4 kg ಕೊಡ್ತೀನಿ ಅದಕ್ಕೆ. ಇದಕ್ಕೆ 3 kg ಕೊಡ್ತೀನಿ. ಕರಿಗೇನು ಕೊಡಲ್ವಾ? ಕರಿ ಕೊಡ್ತೀನಿ. ಅದಕ್ಕೊಂದು 1.5 kg ಕೊಡ್ತೀನಿ ಒನ್ ಟೈಮ್ಗೆ. 1 ಟೈಮ್ 3 kg ಕೊಡ್ತೀರಾ? ಇಲ್ಲ ಬೆಳಿಗ್ಗೆ ಸಂಜೆ ಸೇರಿ? ಇಲ್ಲ, ಒಂದೊಂದು ಟೈಮಿಗೆ ಅಷ್ಟು ಕೊಡ್ತೀನಿ. 3 kg. ಒಂದೊಂದು ಟೈಮಿಗೆ 3 kg ಫೀಡ್ ಕೊಡ್ತೀನಿ. ಯಾವ ರೋಗ ನೋಡಿದ್ದೀರಾ ನೀವು ಬಂದ್ಮೇಲೆ ಅವರ ಸತ್ತಿರೋದು? ನನ್ನ ಇಷ್ಟರಲ್ಲಿ ಹಸು ಯಾವ ನಾನು ಸತ್ತಿಲ್ಲ. ಆದ್ರೆ ಒಂದ್ರಲ್ಲಿ ಮಾತ್ರ ಲಾಸ್ ಆಗಿದೆ. ಬೇರೆಷ್ಟು ಅಂತ ಬರುತ್ತೆ, ಅದನ್ನ ತಂದು ಹಾಕಿ ನಾನು ಆಕಳು ಒಂದು ಲಾಸ್ ಮಾಡ್ಕೊಂಡು 64,000 ಕೊಟ್ಟು ತಂದಿದ್ದೆ. ಕೊನೆಗೆ ಅದನ್ನ 3,500 ಕೊಟ್ಟೆ. ನಾನು ಅಲ್ಲೇ ಅದು ಅನುಭವ ಆದ್ಮೇಲೆ ನಾನು ಬೇರೆಷ್ಟೆಲ್ಲ ಹಾಕದ್ಬಿಟ್ಟೆ. ಈಗ ಓನಾಗ ಫುಡ್ ಬೇರೆಷ್ಟಲ್ಲ ಅಂದ್ರೆ ಏನದು? ಬೇರೆಷ್ಟು ಅಂದ್ರೆ ಅದೊಂಥರ ಫೀಡ್ ಬರುತ್ತೆ. ಅದನ್ನ ಹಾಕಿದ್ರೆ ಆಕಳು ಮಿಲ್ಕ್ ಈಲ್ಡ್ ಚೆನ್ನಾಗಿ ಬರ್ತವೆ. ಬಟ್ ಆದ್ರೆ ಆಕಳು ಗರ್ಭ ಧರಿಸೋದು ಅವೆಲ್ಲ ಅದು ಸಿಗ್ಲಿಲ್ಲ ಅಂದ್ರೆ ಆಕಳುಗಳು ಮೇಂಟೈನ್ ಮಾಡೋದು ಬಹಳ ಕಷ್ಟ. ಬೇಡದಕ್ಕೆ ಅದು ಬೇರೆ ಅಡ್ಜಸ್ಟ್ ಆಗೋದೇ ಇಲ್ಲ. ಅದು ಅಡ್ಜಸ್ಟ್ ಆಗ್ಲಿಲ್ಲ. ಹಂಗಾಗಿ ನನಗೆ ಅದೊಂದು ಲಾಸ್ ಆಯ್ತು. ನಾನು ಅದೇ ಈ ಸಲ ಅದೇನೂ ಆಗ್ತಿಲ್ಲ. ಅದೇನೂ ಹಾಕಿಲ್ಲ. ನೀವೇನೇನು ಫೀಡ್ ಕೊಡ್ತೀರಾ ಮತ್ತೆ ಎಷ್ಟೆಷ್ಟು ಇದ್ರಲ್ಲಿ ಕೊಡ್ತೀರಾ ಅಂತ ಹೇಳಿ? ಡ್ರೈ ಫೀಡ್ ಒಳಗೆ ಅದೇ ಡೈರಿ ಪೇಣಿ ನಮ್ಮ ಡೈರಿಲೇ ಬರುತ್ತೆ. ಅದೊಂದು 2 kg. ಅದ್ರ ಜೊತೆ ಶೇಂಗಾ ಹಿಂಡಿ, ಆಮೇಲೆ ಮೆಕ್ಕೆಜೋಳದ ನುಚ್ಚು ಅದೆಲ್ಲ ಬರುತ್ತೆ. ಅದನ್ನೆಲ್ಲ ಮಿಕ್ಸ್ ಕೊಡ್ತೀವಿ. ಪಾಲಿಸ್ ತೋಡು ಅದಷ್ಟೆಲ್ಲ ಮಿಕ್ಸ್ ಕೊಡ್ತೀವಿ. ಅದಾದ ತಕ್ಷಣ ಶೈಲೇಜ್ ಕೊಡ್ತೀನಿ ಬೆಳಿಗ್ಗೆ 1 ಟೈಮು. ಅದಾದ್ಮೇಲೆ ಅಳಸಂದೆ ಒಟ್ಟು, ಆಮೇಲೆ ಅಳಸಂದೆ ಕಡ್ಡಿ ಬರುತ್ತೆ. ಅದು ಬಿಟ್ಟರೆ ರಾಗಿ ಹುಲ್ಲು.
ಹಸಿ ಮೇವ್ ಇರ್ಬೇಕು ಮೇನ್. ಹಸಿ ಮೇವ್ ಇಲ್ಲ ಅನ್ನೋದು. ಹಸಿ ಮೇವ್ ಈಗಿನ ಅಷ್ಟಿಂದ 15 ಡೇಸ್ ಬರುತ್ತೆ ಸೆಪ್ಪೆ. 15 ದಿವಸ ಕಾಯ್ಬೇಕು. ನೀವು ಏನ್ ಕೊಡ್ತೀರಾ ಅಂದ್ರೆ ಮೆಕ್ಕೆಜೋಳ ಸೆಪ್ಪೆ ಹಾಕಿದೀನಿ. ಇಷ್ಟು ಮಾಡಿ ಐತೆ, ಅದು ಬರ್ಲಿ ಅಂತ ಕಾಯ್ತೀನಿ. ಅದು ಬಂದ್ರೆ ಚಾಪ್ ಕಟ್ಟರಿಗೆ ಕೊಡ್ತೀರಾ ಹಂಗೆ ಸೆಪ್ಪೆ? ಚಾಪ್ ಕಟ್ಟರ್ ತರ್ತೀನಿ. ಅಷ್ಟರೊಳಗೆ ಚಾಪ್ ಕಟ್ಟರ್ ಚಾಪಿಂಗ್ ಮಾಡಿ ಕೊಡ್ತೀನಿ. ಇದು ರಾಗಿ ಹುಲ್ಲಿದು, ಮತ್ತೆ ಇದು ಅಳಸಂದೆ ಒಟ್ಟು. ಅಲಸಂದೆ ಒಟ್ಟು. ಇದು ಅದೇ ಅಷ್ಟು ಅದೇ. ಮತ್ತೆ ಇದು ಇಲ್ಲಿದೆ, ಇದಕ್ಕೆ ಒಳ್ಳೆ ಎಳ್ಳು ಬರುತ್ತೆ. ಮಿಲ್ಕ್ ಅಳಸಂದೆ ಒಟ್ಟಿಗೆ ಒಳ್ಳೆ ಎಳ್ಳು ಬರುತ್ತೆ. ಆಕಳು ಹೆಲ್ತಿಯಾಗಿರ್ತವೆ, ಎಳ್ಳು ಹಂಗಿರ್ತವೆ. ಒಳ್ಳೆ ಪ್ರೋಟೀನ್ ಇರುತ್ತೆ. ದ್ವಿದಳ ಧಾನ್ಯ ಅಲ್ಲ, ಪ್ರೋಟೀನ್ ಚೆನ್ನಾಗಿರ್ತದೆ. ಶೈಲೇಶ್ ತರ್ತೀವಿ ಅಂದ್ರಲ್ಲ, ಎಲ್ಲಿಂದ ತರ್ತೀರಾ ಅಂದ್ರೆ? ಕಾರಿನೂರಿಂದ ತರ್ತಿದ್ದೆ, ತಂದಿನಿ. ಒನ್ ಟೈಮ್ ತಂದಿನಿ. ಶೈಲೇಜ್ ನಾನು ನೆಕ್ಸ್ಟ್ ತರ್ಸಲ್ಲ. ಶೈಲೇಜ್ ನಾನು ಮುಂದಿನ ಸಲ ನಾನೇ ರೆಡಿ ಮಾಡ್ಕೊಂತೀನಿ. ಎಷ್ಟು ಬೀಳುತ್ತೆ? ಯಾವ್ದು ಹೊರ ಕೊಳ್ಳಲ್ಲ, ಎಲ್ಲ ರೆಡಿ ಮಾಡ್ತೀನಿ. ನಿಮಗೆ ಎಷ್ಟು ಬೀಳುತ್ತೆ ಬ್ಯಾಗ್? ಅಲ್ಲಿ ನಾವು ತರಕ್ ಹೋದ್ರೆ 7 ರೂಪಾಯಿ ಕೆಜಿ ಬೀಳುತ್ತೆ. ನಮ್ಗೆ 1.5 ಟನ್ನಿಂದ 2 ಟನ್ ಬೇಕು ಒಂದು ಮಂತ್ಲಿ, ಒಂದು ತಿಂಗಳಿಗೆ. ನಾನು ಅದನ್ನ ತರಕ್ ಹೋಗಲ್ಲ ಜಾಸ್ತಿ, ನಾನೇ ಪ್ರಿಪೇರ್ ಮಾಡ್ತೀನಿ. ನೆಕ್ಸ್ಟ್ ನಮ್ಮಲ್ದಾಗೆ ಹಾಕೊಂಡು ಶೈಲೇಜ್ ಹೊಡ್ಸ್ಕೊಂಡು ಇಟ್ಕೊಂತೀನಿ. ಸುಮ್ಮನೆ ಅದೊಂದು 2.5 ಸಾವಿರ ಖರ್ಚು ಬರುತ್ತೆ. 1 ಎಕರೆ ಕಟಾವ್ ಮಾಡಲ್ಲ 1 ಟನ್ನಿಗೆ. ತರಕ್ ಹೋದ್ರೆ 7 ರೂಪಾಯಿ, 6.5 ರೂಪಾಯಿ ಬೀಳುತ್ತೆ. ನಾವೇ ಸ್ವಂತ ಮಾಡಿಡ್ಕಂದ್ರೆ ಭಾಳ ಖರ್ಚೇನು ಭಾಳ ಬರಲ್ಲ. ರೆಡಿ ಮಾಡಿ ಇಟ್ಕೋಬೇಕು ಅಂತ ನಾನು ನೆಕ್ಸ್ಟ್ ಅದನ್ನೇ ಐಡಿಯಾ ಹಾಕೊಂಡಿದ್ದೀನಿ. ಮುಂದಿನ ವರ್ಷ ಮಾಡ್ಕೊಂತೀನಿ. ರಾಗಿ ಹುಲ್ಲೆಲ್ಲ ನೀವೇ ಬೆಳೆದಿದ್ದ ಅಥವಾ ಕೊಂಡ್ಕೊಂಡು? ಇಲ್ಲ, ಈ ಸಲ ನಾನೆಲ್ಲ ತಗೊಂಬಂದಿರೋದೆ. ಈ ಸಲ ನಾನು ಯಾವ್ದು ಬಜೆಟ್ ಎಲ್ಲ ಬಂಡವಾಳ ತಂದಿದ್ದೀನಿ. ನೆಕ್ಸ್ಟ್ ವರ್ಷ ಎಲ್ಲ ನಾನೇ ಮಾಡ್ಕೊಂತೀನಿ. ಐತೆ ನಮ್ದೇ ಬೆದ್ಲು, ಅದ್ರೊಳಗೆಲ್ಲ ಮುಂದಿನ ವರ್ಷ ನಾನೇ ಇದನ್ನ ಮಾಡ್ಕೊಂತೀನಿ. ಈ ರೇಟ್ನೇ ಮೆಕ್ಕೆಜೋಳ ಬೆಳೆದು ಏನು ಉಳಿಯಲ್ಲ. ಮಾಡೋದಕ್ಕಿಂತ ಈ ಲೇಬರ್ ಖರ್ಚು ಕಾಸ್ಟ್ ಅವೆಲ್ಲ ಲೆಕ್ಕ ಹಾಕಿದ್ರೆ ಅವೆಲ್ಲ ಏನು ಮಾಡಕ್ ಹೋಗ್ಬಾರ್ದು. ನಮಗೆ ಹೈನುಗಾರಿಕೆಗೆ ಏನು ಬೇಕು, ರಾಗಿ ಹುಲ್ ಬೇಕು. ಮೆಕ್ಕೆಜೋಳದೊಂದು ಹಾಕಿ ಸೇಲೇಜ್ ಮಾಡಿ ಹಿಡ್ಕೊಂಡು ಆಮೇಲೆ ರಾಗಿ ಹಾಕ್ತೀನಿ. ರಾಗಿ ಊಟಕ್ಕೆ ಬರುತ್ತೆ, ಮಾರ್ಕೆಟಿಂಗ್ ಇರುತ್ತೆ. ರಾಗಿ ಒಳ್ಳೆ ವ್ಯಾಲ್ಯೂ ಐತೆ. 4800 ರೂಪಾಯಿ ತಂಗೆ ಐತೆ APMC. ಮೆಕ್ಕೆಜೋಳ ಕೇಳೋದಕ್ಕಿಲ್ಲ. ಮೊನ್ನೆ ಒಂದು 60 ಕ್ವಿಂಟಲ್ ಅದು ಭಾಳ ಕಡಿಮೆ ಕೊಟ್ಟೆ. 900 ರೂಪಾಯಿ ಒಂದು ತಿಂಗಳು ಉದ್ರೆ ಕೊಟ್ಟಿದ್ದೀನಿ. ಜೋಳ ಬೆಳೆಯೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಬೆಳೆದ್ರೆ ಶೈಲೇಜ್ ಮಾಡ್ಕೋಬೇಕಂತ. ಶೈಲೇಜ್ ಮಾಡ್ಕೊಂಡು ನೀನು ಉಳಿದು ನನಗೆ ಒಂದು 20 ಟನ್ ಹಿಡ್ಕೊಂಡು ಅಷ್ಟು ಶೈಲೇಜ್ ಕೊಡ್ತೀನಿ. ನನಗೆ ಎಷ್ಟು ಬೇಕು ಅಷ್ಟು ಹಿಡ್ಕೊಂಡು ಕೊಡ್ತೀನಿ ಶೈಲೇಜ್. ಇದು ಪ್ರೋಟೀನ್ ಏನೋ ಕೊಡ್ತೀನಿ ನ್ಯೂಟ್ರಿಷನ್. ಪುಣ್ಯ ಕೊಟ್ಟು 777 ಅಂತ. ನನಗೆ ನನ್ನ ಹಸುವಿನೊಳಗೆ ಕೆಚ್ಚಲು ಸ್ಟಾರ್ಟಿಂಗ್ ಇಂದ 2ಕ್ಕೆ ಭಾಳ ಕಾಣಿಸೋದು. ಭಾಳ ಅಂದ್ರೆ ಸತತ 1 ಮಂತ್ ಭಾಳ, ಒಂದು 8 ದಿವಸಕ್ಕೆ ರಿಟರ್ನ್ ಬಂದ್ಬಿಡೋದು. ಇದನ್ನ ಹಾಕಕ್ ಕತ್ಕೊಂಡ್ಮೇಲೆ ಕಂಪ್ಲೀಟ್ ಇದಾಗಿತ್ತೆ. ಮತ್ತೆ ಇನ್ನೊಂದು ನನ್ನ ಹಸುಗಳಿಗೆ ಬೆದೆ ಬಂದ್ರೆ ರಿಟರ್ನ್ ಆಗ್ತಿಲ್ಲ, ರಿಪೀಟ್ ಆಗ್ತಿಲ್ಲ. ಒಂದೊಂದೇ ಸೆಮ್ಮಿನಿಗೆ ಮಿಷಿನ್ ಕಟ್ಕೊಂತದ. ಈಗ ಕೆಸಲು ಬಾವು ಬಂದ್ರೆ ಹಾಲು ಕೆಡುತ್ತೆ, ಹಾಕಂಗಿಲ್ಲ ಅಂತಾರೆ. ಹಾಕ್ತೀರಾ? ಏನೇನ್ ಮಾಡಿ? ಇಲ್ಲ, ಇದು ಅದಕ್ಕೂ ಸಂಬಂಧ ಇಲ್ಲ. ಇದು ಕೆಚ್ಚಲು ಬಾವು ಬಂದಿರೋದಕ್ಕೆ ಔಷಧಿ ಅಲ್ಲ, ಬರದೇ ಇರೋದ್ರ ನೋಡ್ಕೊಳಕ್ಕೆ. ಬರದೇ ಇರತ್ತ ಇದು ಅಂದ್ರೆ ಬಂದಿರುತ್ತಲ್ಲ ಅವಾಗ ಹಾಲು ಕರಿಯೋದೇ ಇಲ್ವಾ? ಅವಾಗ ಕರಿಬೇಕು. ಕರಿಲಿಲ್ಲ ಅಂದ್ರೆ ಮಲೆನ ಹೋಗ್ಬಿಡುತ್ತೆ, ತೊಟ್ಟೆ ಹೋಗ್ಬಿಡುತ್ತೆ. ಅದು ಕರಿಲೇಬೇಕು. ಅವಾಗ ಕರಿತೀರಾ? ಕರೆದ ಹಾಲು ಡೈರಿಗೆ ಹಾಕಲ್ಲ ಅವಾಗ? ಚೆಲ್ತೀವಿ ಅದನ್ನ. ಕೆಟ್ಟಿರುತ್ತದ್ರೊಳಗೆ. ಕೆಟ್ಟೋಗಿರುತ್ತೆ. ಅಂದ್ರೆ ಈಗ ನೀವು ಕರು ಸಾಕಿದೀನಿ ಅಂದ್ರಲ್ಲ, ಅಂದ್ರೆ ಎಷ್ಟು ತಿಂಗಳು ಕರು ಇದು? ಈಗ ಅದು 3 ವರ್ಷದ. ಈಗ 3 ವರ್ಷದ ಕರು. ಇನ್ನು ಎಷ್ಟು ಕಟ್ಟಿದ್ಯಾ? ಕಟ್ಟಿದ್ದೆ. ಎಷ್ಟು ತಿಂಗಳಾಯ್ತಲ್ಲ? ಈಗ ಒಂದು 3 ತಿಂಗಳು ಆಗಿತ್ತು. ಈಗ ಇನ್ನೊಂದು 6 ತಿಂಗಳು, ಇನ್ನು 6.5 ತಿಂಗಳಿಗೆ ಕರು ಹಾಕುತ್ತೆ. ಎಷ್ಟು ಕೊಡ್ಬೋದು ಅಂತ ನಿಮ್ಮ ಅಂದಾಜು? ಅದ್ರ ಅಮ್ಮ 10 ಲೀಟರ್ ಮೇಲೆ ಕೊಟ್ಟತೆ. ಅದ್ರ ಅಮ್ಮ ನಮ್ಮನೆ ಒಂದು 6 ಕರು ಹಾಕಿತ್ತು. ಅದನ್ನ ಮತ್ತೆ ಅವ್ರ ಅಮ್ಮನ 55 ಸಾವಿರ ಕೊಟ್ಟೆ ನಾನು. ಇದು ಫಸ್ಟ್ನೇ ಸೂಲೆ ಒಂದು 6-7 ಲೀಟರ್ ತನಕ ಬರ್ಬೋದು. 2ನೇ ಸೂಲಿ ಇನ್ನೇನು ರೈಸ್ ಆಗುತ್ತೆ. ಫಸ್ಟ್ನೇ ಸೂಲಿ ಒಂದು 6 ಮೇಲಂತ ಬರ್ತದೆ ಎಕ್ಸಾಕ್ಟ್. ಗೊಬ್ಬರ ಎಲ್ಲ ಎಷ್ಟಾಗುತ್ತೆ? ಒಂದು ತಿಂಗಳಿಗೆ ಏನು ಲೋಡ್ ಆಗುತ್ತೆ? ಸಗಣಿ ಗೊಬ್ಬರ ನಾವೇನು ಮಾರಲ್ಲ, ನಮಗೆ ತೋಟಕ್ಕೆ ಬೇಕು. ತಿಂಗಳ ಒಂದು ಲೋಡ್ ಅಂತ ಆಗುತ್ತೆ. ನಮ್ಮ ಹೊರಗೆ ಹೋಗಲ್ಲ, ಮನೆಗೆ ಮೇ ಇದೆ. ಹೊರಗಡೆ ಎಲ್ಲ 24 ಅವರ್ಸ್ ಮನೆನೇ. ಎಲ್ಲೂ ಹೋಗಲ್ಲ. ಒಂದು ಲೋಡ್ ಅಂತ ಆಗುತ್ತೆ. ಮ್ಯಾಟ್ ಅವೆಲ್ಲ ನೀವೇ ತಗೊಂಡಿದ್ದ ಅಥವಾ? ಇಲ್ಲ, ತಂದಿದ್ದೆ ನಾನು. ದಾವಣಗೆರೆ ಗೋದ್ರೇಜ್ ಅಲ್ಲ, ನೋಬೆಲ್ ಇದ್ರೊಳಗೆ ಇದೆ. ಗಾಂಧಿ ಸರ್ಕಲ್ ಐತಲ್ಲ, ಅಲ್ಲೈತೆ ನೋಬೆಲ್. ಇದ್ರೊಳಗೆ ಇದೆ. 2.5 ಸಾವಿರ ರೂಪಾಯಿ ಒಂದು ಮ್ಯಾಟು, 5 ಮ್ಯಾಟ್ ತಂದು ಹಾಕಿದ್ದೀನಿ. ಇದು ಹಾಲ್ ಇದ್ರಲ್ಲಿ ಕರಿಯೋದ್ರಿಂದ ಕೆಸಲು ಬಾವು ಬರುತ್ತೆ ಅಂತಾರೆ, ನೀವೇನ್ ನೋಡಿಲ್ವಾ? ಇಲ್ಲ, ಇನ್ನೊಂದೇನು ಅಂದ್ರೆ ನಾನು ಕೆಚ್ಚಲು ಬಾವು ಸಮಸ್ಯೆ ಯಾಕೆ ಬಂತು ಅಂತಂದ್ರೆ, ಅವೆಲ್ಲ ಹಸುಗಳು ಮಿಷಿನ್ ಕರೆದಿರೋ ಆಕಳಿಗೆ ನಾವು ಕೈಯಲ್ಲಿ ಕರಿಬೇಕಾದ್ರೆ ಒಂಥರ ಇದನ್ ಮಾಡವು, ಅವಕ್ಕೊಂಥರ ಹಿಂಸೆ ಆಗೋದು. ಮಿಷಿನ್ನಿಗೆ ಹಾಕದ್ಮೇಲೆ ಏನು ಸಮಸ್ಯೆ ಇಲ್ಲ, ಕೆಚ್ಚಲು ಬಾವು ಇಲ್ಲ, ಏನಿಲ್ಲ. ಮಿಷಿನಿಗೆ ಅರೆಸ್ಟ್ ಆಗಿದೆ. ಮಿಷಿನ್ ಅಂದ್ರೆ ಕೆಲವರು ಮಿಷಿನ್ ಅಲ್ಲಿ ಕರೆದು ಒಂದ್ ಅರ್ಧ ಗಂಟೆ ಮಲ್ಗಕ್ ಬಿಟ್ರೆ, ಮುಂಚೆನೆ ಮಲ್ಗಕ್ ಬಿಟ್ರೆ ಕೈಯೇ ಕರೆದ್ರು ಮಲಗಕ್ ಬಿಡಬಾರ್ದು, ಮಿಷಿನ್ ಕರೆದ್ರು ಬಿಡಬಾರ್ದು. ಯಾವ್ದು ಕರೆದ್ರು ಬಿಡಬಾರ್ದು ಅರ್ಧ ಗಂಟೆ ಮಲಗಕ್ಕೆ. ಒಂದು ಅರ್ಧ ಗಂಟೆ ಅದ್ರೊಳಗೆ ಮಲಗಿದ್ರೆ ಕೆಚ್ಚಲು ಬಾವು ಬರೋ ಸಾಧ್ಯತೆ ಜಾಸ್ತಿ ಇರ್ತಾವ. ಸಗಣಿ ಮೇಲೆ ಮಲಗಿದ್ರೆ, ಮ್ಯಾಟ್ ಒಳ ಮೇಲೆ ಸಗಣಿ ಇದ್ರೆ, ಈ ತರ ನೀಟಾಗಿದ್ರೆ ಏನೂ ಆಗಲ್ಲ. ಸಗಣಿ ಮೇಲೆ ಮಲಗಿದ್ವು ಅಂತಂದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಾ? ಇಲ್ಲ, ನಮ್ಮ ಮನೆಯವ್ರು ನಾವು ಇಬ್ರು ಮೇಂಟೈನ್ ಮಾಡ್ತೀವಿ. ಇಬ್ಬರೇ. ಅದಾದ್ಮೇಲೆ ಅಣ್ಣ ಯಾವ್ದು ಸತ್ತಿಲ್ಲ ಅಂದ್ರೆ ನೀವು ಬೇರೆ ಏನಾದ್ರು ರೋಗ ಬಂದು ಸಾಯೋ ಸ್ಟೇಜಿಗೆ ಹೋಗಿ ಉಳಿಸ್ಕೊಂಡಿರೋ ಆತರ ಯಾವ್ದಾರ ನೋಡಿದಿರಿ? ಇದ್ರವರೆಗೂ ಕಾಮನ್ ಆಗಿ ಇದೇ ರೋಗ ನನಗೆ ಜಾಸ್ತಿ ಕಾಡ್ಸಿರೋದು ಅಂತ ಹೇಳಿ? ನನಗೆ ಆತರ ಕಾಯಿಲೆ ಅಂದ್ರೆ ಇದೊಂದು ಮಾತ್ರ ನನಗೆ ಅದೇ ಶಕ್ತಿ ಕಂದಾಕಿತ್ತು ಅಂದಲ್ಲ, ಅದೊಂದು ಹಾಕ್ಲದ್ ಮಾತ್ರ 10 ದಿವಸ ಮೇವ್ ಬಿಟ್ಟಿತ್ತು.
ಅದೊಂದು 10 ದಿವಸ ಮೇವೆ ತಿಂದಿದ್ದಿಲ್ಲ. ಆದ್ರೂ ನಾನು ಭಾರಿ ಪರಿಶ್ರಮ ಪಟ್ಟು ಒಳ್ಳೆ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ನರೇಶ್ ಸರ್ ಅಂತಿದ್ದಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ಮೇಲೆ 10 ದಿವಸಕ್ಕೆ ರಿಕವರಿ ಆಯ್ತು. ಅದು 10 ದಿವಸಕ್ಕೆ ರಿಕವರಿ ಆದ್ಮೇಲೆ ಒಂದ್ 2 ಲೀಟರ್ ಕೊಡೋದು, ಒಂದು ತಿಂಗಳು ತನಕ 2 ಲೀಟರ್ 3 ಲೀಟರ್ ತನಕ ಬಂತು. ಇವಾಗ ಒಳ್ಳೆ ಹಾಲು ಇಂಪ್ರೂವ್ಮೆಂಟ್ ಆಯ್ತು. 1.5 ತಿಂಗಳಾಗಿತ್ತು ಅಷ್ಟೇ ಅದು ಕರ ಹಾಕಿ. ಅದಲ್ಲೇ ಮತ್ತೆ ಇಟಿ ಬಂತು, ಮತ್ತೆ ಸೆಮೆನ್ ಕೊಡಿಸಿದೀನಿ. ಈಗ ಅದು ಈ ಓಪನ್ ಸ್ಪೇಸ್ ಇರೋದು ಬೆಸ್ಟ್ ಅಂತೀರಾ ಅಥವಾ ಕ್ಲೋಸ್? ಓಪನ್ ಸ್ಪೇಸ್ ಇರೋದೇ ಒಳ್ಳೇದು. ಗಾಳಿ ಹಿಂಗ್ ಬಂದಿದ್ದು ಹಿಂಗ್ ಹೊರಗೆ ಹೋಗ್ಬೇಕು. ಆಕಳುಗಳಿಗೆ ಯಾವ್ದು ರೋಗ ಬರಲ್ಲ. ಇದಕ್ಕೆ ಹೆಂಗೆ ಅಂದ್ರೆ ಫುಲ್ ಕವರ್ ಆದ್ರೆ ಸೊಳ್ಳೆ ನೋಡ ಬಾಳ ಕಾಟಾಕತ್ತೆ. ಆವಾಗ ಏನಾಗತ್ತೆ, ರೋಗಗಳು ಹೆಚ್ಚಾಗ್ಬಿಡ್ತಾವ. HFA ಬೆಸ್ಟ್ ಅನ್ಸಿದೆ ಅಣ್ಣ ಜರ್ಸಿ ಅವು ಸಾಕೋದು? HFA ಬೆಟ್ರು, ಆದ್ರೆ ಆಕಳು ಯಾರು ತರಕ್ ಹೋಗ್ಬಾರ್ದು, ಕರುಗಳೇ ತರಬೇಕು. ಆಲ್ಮೋಸ್ಟ್ ಆಲ್ ಕರುಗಳು ತರಬೇಕು. ಇಲ್ಲ ಯಾವ್ದಾರು ಕೆಟ್ಟೋಗಿರೋ ಫಾರಮ್, ಲಾಸ್ ಆಗ್ತಿರೋ ಫಾರಮ್ ತಗೊಂಬಂದು ನೀನ್ 10 ಆಕಳು ತರಕ್ಕೆ 10 ಲಕ್ಷ ಬೇಕು. 10 ಲಕ್ಷದಿಂದ 15 ಲಕ್ಷ ಬೇಕೀಗ. HF ಒಳ್ಳೆ ಆಕಳು ತರಬೇಕು ಅಂದ್ರೆ 2-3 ಲಕ್ಷ ಕೊಟ್ಟು ಒಂದು 10 ಕರುನಲ್ಲಿ 12 ಕರುನ ಮಾಡ್ಕಂದ್ರೆ 2 ವರ್ಷ ಸಾಕಿದ್ರೆ ಸಾಕು. 10 ಲಕ್ಷ 15 ಲಕ್ಷ ದುಡ್ದಂಗ ಆಗುತ್ತೆ. ಕರುಗಳು 2 ವರ್ಷಕ್ಕೆ ಬಂದ್ಬಿಡ್ತವೆ. ಕರುಗಳೇ ಸಾಕ್ಬೇಕು. ಆಕಳು ಸಾಕಿದ್ರೆ ಅರ್ಥನೇ ಇಲ್ಲ. ಆಕಳು ಸಾಕಿದ್ರೆ ನೀವು ಮುಂದೆ ಪ್ಲಾನ್ ಆ ಥರ ಏನಾದ್ರು ಮಾಡಿ? ನಂದು ಇದೆ, ಮಾರ್ಚ್ ತಿಂಗ್ಳಿ ನಾನು ಕರ ತರ್ತೀನಿ. ಒಂದು 5-6 ಕರ ತಂದು ಸಾಕ್ತೀನಿ. ಇದ್ರದ್ದು ನಂದು ಎಲ್ಲ ಗಂಡು ಕರ ಹಾಕಿದ್ವಿ, ಯಾವ ಹೆಣ್ಗರ ಹಾಕ್ಲಿಲ್ಲ. ಈಗೆಲ್ಲ ಅದಕ್ಕೆ ನಾನು 6 ಸೆಮೆನ್ ಹಾಕಿದ್ದೀನಿ. ಇವಾಗ ಎಲ್ಲವಕ್ಕೂ 6 ಸೆಮೆನ್ ಎಲ್ಲ 6 ಸೆಮೆನ್ ಹಾಕ್ತೀನಿ. ಫ್ಯಾಟು SNF ಈಗ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಣ್ಣ ಅವರು? ಫ್ಯಾಟು SNF ಇದೆ ಇದೆಯಲ್ಲ, ಪುಣ್ಯಕೋಟಿ ಗೋಲ್ಡ್ 777 ಇದೆ, ಮಿಲ್ಕ್ ಮಿನ್ಫಾ ಗೋಲ್ಡ್ ಅಂತ ಐತೆ. ಅದು ಯಾರ್ಯಾವ್ರ ಅನುಕೂಲಕ್ಕೆ ತಕ್ಕಂತೆ ಹಾಕ್ಬೋದು. ಈಗ ನ್ಯಾಚುರಲಿ ಏನು ಮಾಡಕ್ ಬರಲ್ಲ. ನ್ಯಾಚುರಲಿ ಏನೇ ಸಾಕ್ತೀನಿ ಅಂದ್ರೆ ನೀವೆಲ್ಲ ಬೇಕೇ ಬೇಕು. ಇಲ್ಲ ಅಂದ್ರೆ ಯಾವ್ದು ವರ್ಕ್ ಆಗಲ್ಲ. ಆಕಳು ಲಾಸ್ ಆಗ್ತವೆ. ನ್ಯಾಚುರಲ್ ಮಾಡಕ್ ಪ್ರೋಟೀನ್ ಕಮ್ಮಿ ಆಗ್ತದೆ. ಹಸುಗಳು ಪ್ರೋಟೀನ್ ಕಮ್ಮಿ ಆದಾಗ ಹಾಲು ಡೌನ್ ಆಗ್ತವೆ, ರೋಗಕ್ಕೂ ಈಡಾಗ್ತವೆ. ರೋಗಕ್ಕೆ ಈಡಾಗ್ತವೆ. ಅವಾಗ ಪ್ರೋಟೀನ್ ಇದ್ರೆ ಮಾತ್ರ ಯಾವ ರೋಗನೂ ಬರಲ್ಲ. ಪ್ರೋಟೀನ್ ಮೇನ್. ಎಮ್ಮೆ ಸಾಕ್ಬೇಕನ್ನೋ ಪ್ಲಾನ್ ಏನಾದ್ರು ಇದೆಯಾ? ಎಮ್ಮೆ ಸಾಕಿದ್ವಿ ಮೊದ್ಲು. ಇವಾಗೆಲ್ಲ ಎಮ್ಮೆ ಒಳ್ಳೆ ಜಾಫ್ರವರಿ ತರ್ಬೇಕು ಅಂದ್ರೆ 2-3 ಲಕ್ಷ. ಅಷ್ಟೆಲ್ಲ ಬಂಡವಾಳ ಹಾಕಲ್ಲ ಅಂತ ಸುಮ್ಮನಿದೀವಿ ಅಷ್ಟೇ. ಅಂದ್ರೆ ಯಾವ ಹವಾಮಾನ ಬೆಟ್ರ? ಬೇಸಿಗೆ ಬೆಟ್ರ, ಮಳೆಗಾಲ ಬೆಟ್ರ ಹಸು ಸಾಕಾಣಿಕೆ ಮಾಡೋದಕ್ಕೆ? ಹಸು ಸಾಕಾಣಿಕೆಗೆ 365 ದಿವಸ ಹಸಿ ಮೇವಿದ್ರೆ ಯಾವ್ದಾದ್ರು ನಡೀತದೆ. ಹಸಿ ಮೇವು ಇರ್ಲೇಬೇಕು. ಹಸಿ ಮೇವಿದ್ರೆ ಸಾಕು. ನೀನು 365 ದಿವಸ ಬೇಸಿಗೆ ಆಗ್ಲಿ, ಮಳೆಗಾಲ ಆಗ್ಲಿ, ಚಳಿಗಾಲ ಆಗ್ಲಿ ಯಾವ್ದು ಕೇಳಲ್ಲ. ಅವು ಹಸಿ ಮೇವು ಬೇಕು. ಹಸಿ ಮೇವು ಒಂದ್ ಹಸಿಗೆ 20 kg ಒಂದ್ ದಿವಸ ಹಸಿ ಮೇವು ಕೊಟ್ರೆ ಸಾಕು. ಯಾವ ಎದರು ಕೇಳಲ್ಲ. ಈಕ್ವಲ್ ಹಸಿ ಮೇವು ಒಣ ಮೇವು ಕೊಡ್ಬೇಕು? ಎರಡು ಬೇಕು. ಎರಡು ಬೇಕು. ಜನ ಅನ್ಕಂತಾರೆ ಹಸಿ ಮೇವಿದ್ದಾಗ ಹಸಿ ಮೇವು ಕೊಡ್ತಾರೆ, ಒಣ ಮೇವಿದ್ದಾಗ ಒಣ ಮೇವು ಕೊಡ್ತಾರೆ. ಹಸಿ ಮೇವು ಬೇಸಿಗೆ ಟೈಮ್ ಒಂದ್ ಮೇವು ಹಸಿ ಮೇವು ಬೇಕೇ ಬೇಕು. ಸರ್ಕಾರದಿಂದ ಯಾವ್ದಾದ್ರು ಲೋನ್ ತಗೊಂಡು ಸಬ್ಸಿಡಿ? ಯಾವ್ದು ಬಂದಿಲ್ಲ ನೋಡ್ರಿ. 1 ರೂಪಾಯಿ ನಾನು ಏನು ಸರ್ಕಾರದ ಯಾವ್ದು ಸಿಕ್ಕಿಲ್ಲ. ಪಂಚಾಯತಿ ಒಳಗೆ ನಾನು ನೇಮ್ ಕೊಟ್ಟೆ 3 ವರ್ಷ ಆಯ್ತು. ಕೊಟ್ಟಿಗೆ ಮನೆಗೆ ಯಾವ್ದು ಬರ್ಲಿಲ್ಲ ನಮಗೆ. ಇದೆಲ್ಲ ನಿಮ್ಮ ಓನ್ಮೇಲೆ ಮಾಡ್ಕೊಂಡಿರೋದು? ಎಲ್ಲ ಓನಾಗಿ ಬಂಡವಾಳಕ್ ಮಾಡ್ಕೊಂಡಿದ್ದೀನಿ. ಈ ನಿಮ್ಮೂರಲ್ಲಿ ಗೌರ್ಮೆಂಟ್ ಡೈರಿ ಅಲ್ಲಿ ಏನೋ ತಗೋಣಲ್ವಾ ನೀವು? ಇಲ್ಲ ಅಲ್ಲೆಲ್ಲ ಹಾಕಿದೀನಿ ಮೊದ್ಲು. ಅಲ್ಲಾದ್ರೂ ಗೌರ್ಮೆಂಟ್ ಡೈರಿ ಹಾಕಿದಾಗ ನಾವು ಗೌರ್ಮೆಂಟ್ ಡೈರಿ ಸಿಕ್ಕಂಬಂದ್ 6 ವರ್ಷ ಹಾಲು ಹಾಕಿದೆ. 1 ರೂಪಾಯಿದೇನು ಇನ್ಕಮ್ ಇಲ್ಲ ಅಲ್ಲಿ. ಅವು ಹಾಲಾಕಿ ದುಡ್ಡು ಕೊಟ್ಟರಷ್ಟು ಅಷ್ಟು ಬಿಟ್ರೆ ಯಾವ್ದೋ ಒಂದು ಚಾಪ್ ಕಟ್ರ್ ಕೊಡ್ಲಿಲ್ಲ, ಒಂದು ಮ್ಯಾಟ್ ಕೊಡ್ಲಿಲ್ಲ, ಒಂದು ಹಾಲು ಕರೆ ಮಿಷಿನ್ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಸಹಾಯಧನ ಬಂತು. ನಾವು ಹಾಕಿರೋ ಹಾಲಿಗೆ 20-25 ಲೀಟರ್ ಒಂದೊತ್ತಿಗೆ ಹಾಕ್ತಿದ್ದೆ. ಅದು ಕೂಡ ಕರೆಕ್ಟಾಗಿ ಬರಲಿಲ್ಲ. ನಿಮಗೆ ಕಂಪ್ಯಾರಿಟಿವ್ ಗೌರ್ಮೆಂಟ್ ಡೈರಿ ಹಾಕೋದು ಬೆಸ್ಟ್ ಅನಿಸ್ತಾ ಅಥವಾ ನಿಮ್ಮ ಡೈರಿಲೇ ಚೆನ್ನಾಗಿ ಕೊಡ್ತಾರೆ ಅನಿಸ್ತಾ? ಗೌರ್ಮೆಂಟ್ ಡೈರಿ ಏನ್ ಗೊತ್ತಾ, ರೈತರಿಗೆ ಸ್ಪೆಷಾಲಿಟಿ ಕೊಡ್ತಿಲ್ಲ. ಬೇಜಾನ್ ಐತೆ, ಕೊಡ್ಬೋದು, ಕೊಡೋ ರೀತಿಗೆ ಇರ್ಬೇಕು, ಕೊಡ್ತಿಲ್ಲ. ನಿಮಗೆ ಕೊಡ್ತಾ ಇಲ್ಲ? ಇಲ್ಲಿ ಯಾರು ಕೊಡ್ತಿಲ್ಲ. ಕೆಲವು ಹಳ್ಳಿಗಳಿಗೆಲ್ಲ ಕೊಡ್ತಿದ್ದಾರೆ. ನಮ್ಮೂರಲ್ಲಿ ಅದೆಲ್ಲ ಏನು ಕೊಟ್ಟಿಲ್ಲ. ನಿಮ್ಮೂರಲ್ಲಿ ಏನು ಕೊಟ್ಟಿಲ್ಲ? ಚಾಪ್ ಕಟ್ಟಿಂದ ಹಿಡಿದು ಆಲ್ಕರೆ ಮಿಷಿನ್ ಇಂದ ಹಿಡಿದು ಮ್ಯಾಟ್ ಇಂದ ಹಿಡಿದು ಎಲ್ಲ ಬರುತ್ತೆ. KMF ಒಳಗೆ ಯಾವ್ದು ಸಿಗಲ್ಲ. ನಿಮಗೆ ಸಿಕ್ಕಿಲ್ಲ ಇದು? ನಿಮ್ಮೂರಲ್ಲೇ ಯಾರಿಗೂ ಸಿಕ್ಕಿಲ್ವಾ? ನಮ್ಮೂರಾಗ ಯಾರಿಗೂ ಸಿಕ್ಕಿಲ್ಲ. ಚಾಪ್ ಕಟ್ರ ಮಿಲ್ಕ್ ಮಿಷಿನ್ ಯಾರಿಗೂ ಕೊಟ್ಟಿಲ್ಲ. ಯಾರು ಕೇಳ್ಕೊಂಬರ್ರಿ, ಯಾರಿಗೂ ಕೊಟ್ಟಿಲ್ಲ. ನೀವೇ ಓನಾಗಿ ತಗೊಂಡಿರೋದು? ನಾವು ಓನಾಗ್ ತಂದಿರೋದು. ಮಿಲ್ಕ್ ಮಿಷಿನ್ ನಾನು ಓನಾಗ್ ತಗೊಂಬಂದೆ. ಅದನ್ನ ಕೂಸ ಇಂಡಿ ಎಲ್ಲ ನಿಮ್ಮ ಡೈರಿಲೇ ಬರುತ್ತೆ ಅಂದ್ರಲ್ಲ, ಯಾವ್ದದು ಹೆಸರು? ಅದು ಬ್ಯಾಗ್ ಎಷ್ಟಾಗುತ್ತೆ? ಅದು 1280 ರೂಪಾಯಿ ಬೀಳುತ್ತೆ ಒಂದು ಚೀಲ. ಅದು ಒಂದು 15 4 ಚೀಲ, 4 8 ಚೀಲ ಹೋಗುತ್ತೆ ಮಂತ್ಲಿ. ಅದು 8 ಚೀಲ ಹೋಗುತ್ತೆ. ಎಷ್ಟು ಕೆಜಿ ಕೊಡ್ತೀರಾ ಒಂದು ಇದಕ್ಕೆ? 4 kg. ಆ ಕಡೆ 3 kg ಕೊಡ್ತೀನಿ. 3 kg ಕೊಡ್ತೀರಾ? ಹೆಸರು ಏನಾದ್ರು? 2 ಸಲ ಕೊಡ್ತೀನಿ, ಬೆಳಗ್ಗೆ ಸಂಜೆ. ಹೆಸರು ಹಿಂಡಿ ಶೇಂಗಾ ಹಿಂಡಿ, ಆಮೇಲೆ ಜೋಳದ ನುಚ್ಚು ಬರುತ್ತೆ, ಜೋಳದ ನುಚ್ಚು, ಆಮೇಲೆ ಬೂಸದ್ದು ಶೇಂಗಾ ಹಿಂಡಿ ಒಂದು ಬರುತ್ತೆ. ಆಮೇಲೆ ಅವಷ್ಟೇನೆ ಕೊಡೋದು 3-4 ಐಟಮ್ ಬರುತ್ತೆ. ಬೂಸದ ಹೆಸರು ಸುಪ್ರೀಂ ಅಂತ ಐತಿ. ಸುಪ್ರೀಂ. ಅದು ಡುಡ್ಲಾ ಡೈರಿಯಿಂದಾನೆ ಬರುತ್ತೆ? ಡುಡ್ಲಾ ಡೈರಿಯಿಂದ ಬರುತ್ತೆ. ಚೆನ್ನಾಗಿ ಬರುತ್ತೆ. ಹೊಸದಾಗಿ ಹೈನುಗಾರಿಕೆ ಮಾಡ್ಬೇಕಂದ್ರೆ ಏನ್ ಹೇಳ್ತೀರ? ಹೈನುಗಾರಿಕೆ ಹೊಸ್ತಾ ಮಾಡ್ಬೇಕಂದ್ರೆ ನೋಡಪ್ಪ, ಯಾವ ಒಂದ್ 2-3 ಕೆಟ್ಟಿರೋ ಆಕಳು ತಂದು ಸ್ಟಾರ್ಟ್ ಮಾಡ್ಬೇಕು. ಗಬ್ಬೈರ ಆಕಳು ತಂದ್ರೆ, ಈಗ ನಾನ್ ನೋಡ್ತಿರೋ ಪ್ರಕಾರ ಆಕಳುಗಳೆಲ್ಲ ಲಾಂಗು, ಮಹಾರಾಷ್ಟ್ರ, ತಮಿಳ್ನಾಡಿಂದ ತರ್ತಾರೆ.
ಬಟ್ ಅವ್ ಇಲ್ಲಿ ಬರೋದಕ್ಕೆ ಸ್ಟ್ರೆಂತ್ ಕಳ್ಕೊಂಡು ಏನಾಗುತ್ತೆ ಸುಸ್ತಾಗಿ ಬಂದು ಬೇಗ ಡೆಲಿವರಿ ಆಗ್ತವೆ. ಡೆಲಿವರಿ ಆಗಿ ಏನಾಗ್ತದೆ ಅಂದ್ರೆ ಶತೆ ಹಾಕಲ್ಲ, ಭಾಳ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಹಸುಗಳು ಸತ್ತೋಗ್ತದವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕರ ತಂದು ಸಾಕ್ಬೇಕು. ಕರುಗಳು ಇಲ್ಲೇ ಲೋಕಲ್ ಅಲ್ಲೇ ತರದ್ ಬೆಸ್ಟ್. ಲೋಕಲ್ ಆಗಿ ತರದ್ ಬೆಸ್ಟ್. ಕರುಗಳು ತಂದು ಸಾಕ್ಬೇಕು. ಇಲ್ಲ ಒಂದು ಕೆಟ್ಟ ಆಕಳುಗಳು ನೋಡ್ಕೊಂಡ್ ತಗೊಂಬಂದು ಯಾರು ಫಾರಂ ಲಾಸ್ ಆಗಿರುತ್ತಂತ ಫಾರಮ್ಗಳು ನೋಡ್ಕೊಂಡ್ ತಗೊಂಬಂದು ತಾಳ್ಮೆಯಿಂದ ಸುಧಾರಿಸ್ಕೊಂಡ್ರೆ ಬೆಟ್ರು. ಈಗ ಅವ್ರ ಫಾರಮ್ ಅಲ್ಲಿ ಕೆಟ್ಟೋಗಿರೋ ಆಕಳು ನಿಮ್ ಫಾರಮ್ ಅಲ್ಲಿ ಬಂದು ಚೆನ್ನಾಗಕ್ಕೆ ಎಷ್ಟು ಮಂತ್ ಬೇಕಾಗುತ್ತೆ ನಿಮ್ ಅಂದಾಜಲ್ಲಿ? ಒಂದು 4 ಇಂದ 5 ಮಂತ್ 6 ಮಂತ್ ಅಂತೂ ಬೇಕು. 6 ತಿಂಗಳು ರಿಕವರಿ ಆಗಿ 6 ಮಂತ್ ಬೇಕು. ಆಮೇಲೆ ಅದು ನಾರ್ಮಲ್ ಸ್ಟೇಜಲ್ಲೇ ಕೊಡುತ್ತೆ. ಬರುತ್ತೆ.